ನಮಸ್ಕಾರ, ನಾನು ಲಿಂಗರಾಜ್. ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಲೈಪರ್ಟೆಕ್ ಬ್ರ್ಯಾಂಡ್ ಒಂದು ಟಿವಿ ಟ್ರೂ ವೈರ್ಲೆಸ್ ಸ್ಟೇರಿಯೋ ಇಯರ್ಫೋನ್ಸ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದ್ರೂ ಒಂದು ಪ್ರೀಮಿಯಂ ಕ್ವಾಲಿಟಿ ಇಯರ್ಫೋನ್ಸ್ ಅನ್ನ ಬೈ ಮಾಡಬೇಕು ಅನ್ಕೊಂಡಿದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ಸದ್ಯಕ್ಕೆ ಯಾವ ಇಯರ್ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಮತ್ತು ನೆಕ್ಸ್ಟ್ ಯಾವ ಇಯರ್ಫೋನ್ಗೆ ನೀವು ಅಪ್ಗ್ರೇಡ್ ಆಗಬೇಕು ಅನ್ಕೊಂಡಿದ್ದೀರಾ ಅಂತ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲನೇದಾಗಿ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ಏನೆಲ್ಲ ಒಂದು ಎಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದಾದ ನಂತರ ಇನ್ನೊಂದು ಸ್ಪೆಸಿಫಿಕೇಶನ್ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಬರ್ತೀನಿ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಲೈಪರ್ಟೆಕ್ ಟಿವಿ ಅಂತ ಒಂದು ಬ್ರ್ಯಾಂಡ್ ನೇಮ್ ಅನ್ನ ಮೆನ್ಷನ್ ಮಾಡಿರುವಂತದ್ದು. ಇನ್ನ ಸೈಡ್ ನಲ್ಲಿ ಈ ಒಂದು ಬಾಕ್ಸ್ ನಲ್ಲಿ ಏನೆಲ್ಲ ಒಂದು ಎಕ್ಸೆಸರೀಸ್ ಇದೆ ಅಂತ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಾದ ನಂತರ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಕೊಟ್ಟಿರುವಂತದ್ದು. ಈ ಒಂದು ಎಲ್ಲಾ ಸ್ಪೆಸಿಫಿಕೇಶನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಒಂದೊಂದಾಗಿ. ಮೊದಲನೇದಾಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರೆ ಒಂದು ವೈಟ್ ಕಲರ್ ಒಂದು ಕ್ರೀಸಿ ಆಗಿರತಕ್ಕಂಥ ಒಂದು ಬಾಕ್ಸ್. ಇದು ತುಂಬಾ ಓಪನ್ ಆಗಿ ಇದೆ, ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತದ್ದು. ಓಕೆ, ಇದನ್ನ ಓಪನ್ ಮಾಡಿದ ನಂತರ ನಮಗೆ ಮೇಲ್ಗಡೆ ಭಾಗದಲ್ಲಿ ಒಂದು ಪೇರು ಏರ್ಬಡ್ಸ್ ಇಲ್ಲಿ ಇರುವಂತದ್ದು. ಇದಾದ ನಂತರ ಒಂದು ಚಾರ್ಜಿಂಗ್ ಕೇಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ. ಈ ಒಂದು ಚಿಕ್ಕ ಬಾಕ್ಸ್ ನಲ್ಲಿ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದಾದ ನಂತರ ಒಂದು ಯೂಸರ್ ಮ್ಯಾನುವಲ್ ಅಲ್ಲಿ ಇರುವಂತದ್ದು. ಓವರ್ ಆಲ್ ಆಗಿ ಈ ಒಂದು ಬಾಕ್ಸ್ ನಲ್ಲಿ ನಮಗೆ ಏರ್ಬಡ್ಸ್ ನ ಜೊತೆಗೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರುವಂತದ್ದು. ಇದಾದ ನಂತರ ಚಾರ್ಜ್ ಮಾಡಕ್ಕೆ ಅಂತ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದು. ಇದಾದ ನಂತರ ಒಂದು ಕೇಸ್ ಕೂಡ ಕೊಟ್ಟಿರುವಂತದ್ದು, ಚಾರ್ಜಿಂಗ್ ಬ್ಯಾಕಪ್ ಕೇಸ್ ಇದು. ಸೊ ನೆಕ್ಸ್ಟ್ 3 ಪೇರು ಇಯರ್ಬಡ್ಸ್ ಅನ್ನ ಕೊಟ್ಟಿರುವಂತದ್ದು. 2 ಸಿಲಿಕಾನ್ ಇಯರ್ಬಡ್ಸ್ ಇದ್ರೆ, 1 ಫೋಮ್ ಇಯರ್ಬಡ್ಸ್ ಇಲ್ಲಿ ಇರುವಂತದ್ದು. ಟೋಟಲ್ ಆಗಿ 3 ಪೇರ್ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ ಕಿವಿಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ನೀವು ಯೂಸ್ ಮಾಡಬಹುದು. ಓಕೆ, ನಾವು ನೆಕ್ಸ್ಟ್ ಒಂದು ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೋಡ್ತಾ ಇದ್ರೆ ಒಂದು ಇಯರ್ಬಡ್ಸ್ ತುಂಬಾ ಒಂದು ಲೈಟ್ ವೇಟ್ ಆಗಿರುವಂತದ್ದು. ಕೇವಲ 5 ಗ್ರಾಮ್ ತೂಕ ಈ ಒಂದು ಇಯರ್ಬಡ್ಸ್ ಇರುವಂತದ್ದು. ಇದರ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸ್ನೇಹಿತರೆ, ಇದರಲ್ಲಿ ಒಂದು ಬೆಸ್ಟ್ ಆದ ಒಂದು ಲುಕ್ ಅನ್ನು ನಾವು ಇಲ್ಲಿ ನೋಡ್ತಾ ಇದೀವಿ. ಆಮೇಲೆ ಒಂದು ಅಮೇಜಿಂಗ್ ಆದ ಒಂದು ಡಿಸೈನ್ ಕೂಡ ಇಲ್ಲಿ ಇರುವಂತದ್ದು. ಆಮೇಲೆ ಇದೊಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದೊಂದು ಮೇಡ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಒಂದು ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕ್ ನ ಯೂಸ್ ಮಾಡಿಕೊಂಡು ಇದರೆಲ್ಲ ರೆಡಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಹು ಮುಖ್ಯವಾಗಿ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೂಡ ಈ ಒಂದು ಇಯರ್ಬಡ್ಸ್ ನಲ್ಲಿ ಇರುವಂತದ್ದು. ಆಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಹೈ ಪರ್ಫಾರ್ಮೆನ್ಸ್ ಗ್ರಾಫಿನಿ ಡ್ರೈವರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಇಯರ್ಬಡ್ಸ್ ನಲ್ಲಿ. ಓಕೆ, ನೆಕ್ಸ್ಟ್ ಈ ಒಂದು ಇಯರ್ಬಡ್ಸ್ ಒಂದು ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೀವು ಇದನ್ನ ಕಿವಿಗೆ ಹಾಕೊಂಡೋಗ ತುಂಬಾ ಒಂದು ಕಂಫರ್ಟೇಬಲ್ ಆಗಿ ನಿಮಗೆ ಇರುತ್ತೆ. ಯಾವುದೇ ಕಾರಣಕ್ಕೆ ಇದು ಕೆಳಗಡೆ ಬೀಳಲ್ಲ. ನಾನು ಟೆಸ್ಟ್ ಮಾಡಿದ ಪ್ರಕಾರ ಮನೆಯಲ್ಲಿದ್ದಾಗ, ಆಮೇಲೆ ನಾನು ಬೈಕ್ ಅಲ್ಲಿ ರೈಡ್ ಮಾಡುವಾಗ, ಹೆಲ್ಮೆಟ್ ಒಳಗಡೆ ಹಾಕೊಂಡಾಗ ಒಂದು ಬೆಸ್ಟ್ ಆದ ಒಂದು ಕಂಫರ್ಟ್ ಅನಿಸ್ತು ನನಗೆ. ಯಾವುದೇ ರೀತಿ ಒಂದು ಪೇನ್ ಬರೋದಾಗಿರ್ಬೋದು ಅಥವಾ ಕಿರಿಕಿರಿ ನನಗೆ ಅನಿಸ್ಲಿಲ್ಲ. ಬಟ್ ಬೆಳಗ್ಗೆ ಜಾಗಿಂಗ್ ಮಾಡುವಾಗ ಮತ್ತೆ ವಾಕಿಂಗ್ ಮಾಡುವಾಗ ಸ್ವಲ್ಪ ಬೀಳುತ್ತೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅವಾಗ ನಾನು ಒಂದ್ಸರಿ ಪ್ರೆಸ್ ಮಾಡ್ಕೊಂಡೆ, ಆಮೇಲೆ ನನಗೆ ಸರಿ ಆಯ್ತು. ಓವರ್ ಆಲ್ ಆಗಿ ಒಂದು ಬೆಸ್ಟ್ ಕಂಫರ್ಟ್ ಅನ್ನ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಇಯರ್ಬಡ್ಸ್ ಮೂಲಕ. ಓಕೆ, ನಾನು ನೆಕ್ಸ್ಟ್ ಈ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಲಾಸ್ಟ್ 3 ಡೇಸ್ ಇಂದ ನಾನು ಈ ಒಂದು ಇಯರ್ಬಡ್ಸ್ ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಮಗೆ ಒಂದು ಬೆಸ್ಟ್ ಆದ ಒಂದು ಬ್ಯಾಸ್ ಎಫೆಕ್ಟ್ ಸಿಗುತ್ತೆ. ಒಂದು ಹೆವಿ ಸೌಂಡ್ ಅನ್ನು ನಾವು ಈ ಒಂದು ಇಯರ್ಬಡ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ನಿಮಗೆ 70 to 75% ವ್ಯಾಲ್ಯೂಮ್ ಅಲ್ಲಿ ಒಂದು ಸಾಂಗ್ಸ್ ಅನ್ನ ಕೇಳೋಕೆ ನಾನು ಸಜೆಸ್ಟ್ ಮಾಡ್ತೀನಿ. 100% ಇಟ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಹೆವಿ ಸೌಂಡ್ ಬರುತ್ತೆ. ಹಾಗಾಗಿ ಇದು ಒಳ್ಳೇದಲ್ಲ ಅಂತ ನನಗೆ ಅನಿಸ್ತು. ಆಮೇಲೆ ಬಹು ಮುಖ್ಯವಾಗಿ ಇಲ್ಲಿ ಒಂದು ಕನೆಕ್ಟಿವಿಟಿ ಅಂತ ಹೇಳ್ಬೋದು. ಈ ಒಂದು ಇಯರ್ಬಡ್ಸ್ ನಲ್ಲಿ ಒಂದು ಕ್ವಾಲ್ಕಮ್ ಒಂದು APTX ಟೆಕ್ನಾಲಜಿ ಇರೋದ್ರಿಂದ ಒಂದು ಯಾವುದೇ ರೀತಿ ಒಂದು ಸೌಂಡ್ ಕ್ವಾಲಿಟಿಲಿ ಡ್ಯಾಮೇಜ್ ಅನ್ನ ನಾವು ಕಾಣೋ ಹಾಗಿಲ್ಲ. ಬೆಸ್ಟ್ ಆದ ಒಂದು ಸೌಂಡ್ ಕ್ವಾಲಿಟಿ ನಮಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಗೊತ್ತಿರಬಹುದು ಒಂದು ಕ್ವಾಲ್ಕಮ್ ಒಂದು APTX ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಇಲ್ಲಿ AAC ಕೋಡೆಕ್ಸ್ ಇರುವಂತದ್ದು, ಅಂದ್ರೆ ಅಡ್ವಾನ್ಸ್ಡ್ ಆಡಿಯೋ ಟೆಕ್ನಾಲಜಿ ಇಲ್ಲಿ ಇರೋದ್ರಿಂದ ಇಲ್ಲಿ ಕೂಡ ನಮಗೆ ಒಂದು ಬೆಸ್ಟ್ ಆದ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಇದ್ರ ಬಹು ಮುಖ್ಯವಾಗಿ ಇಲ್ಲಿ ಒಂದು ಹೈ ಪರ್ಫಾರ್ಮೆನ್ಸ್ ಇರತಕ್ಕಂಥ ಒಂದು ಗ್ರಾಫಿ ಡ್ರೈವರ್ಸ್ ಇರೋದ್ರಿಂದ ಸೌಂಡ್ ಕ್ವಾಲಿಟಿದಲ್ಲಿ 2 ಮಾತೇ ಇಲ್ಲ. ಒಂದು ಬೆಸ್ಟ್ ಆದ ಒಂದು ಸೌಂಡ್ ಕ್ವಾಲಿಟಿ ನಾವು ಈ ಒಂದು ಇಯರ್ಬಡ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನಾನು ನೆಕ್ಸ್ಟ್ ಒಂದು ಬ್ಯಾಟರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೀವು ಕಂಟಿನ್ಯೂಸ್ ಆಗಿ ಒಂದು 7 ರಿಂದ 8 ಗಂಟೆಗಳ ಕಾಲ ಇದರಲ್ಲಿ ಸಾಂಗ್ಸ್ ಗಳನ್ನು ಕಂಟಿನ್ಯೂಸ್ ಆಗಿ ಕೇಳಬಹುದು. ಬಟ್ ಇವರು ಅಪ್ ಟು 10 ಅವರ್ಸ್ ಅಂತ ಹೇಳಿದ್ದಾರೆ. ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಒಂದು 7 ರಿಂದ 8 ಗಂಟೆಗಳ ಕಾಲ ಇದು ಒಂದು 70 to 75%
ವ್ಯಾಲ್ಯೂಮ್ನಲ್ಲಿ ನಿಮಗೆ ಆರಾಮಾಗಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಒಂದು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಇರೋದ್ರಿಂದ ಒಂದು 15 ಮಿನಿಟ್ಸ್ ನೀವೇನಾದರೂ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು 2 ಅವರ್ಸ್ವರೆಗೂ ನೀವು ಸಾಂಗ್ಸ್ಗಳನ್ನು ಕೇಳ್ಬೋದು. ಇದೊಂದು ಬೆಸ್ಟ್ ಥಿಂಗ್ ಅಂತ ಇಲ್ಲಿ ಹೇಳ್ಬೋದು. ಓಕೆ, ನಾನು ನೆಕ್ಸ್ಟ್ ಒಂದು ಚಾರ್ಜಿಂಗ್ ಕೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ನೋಡ್ತಾ ಇದ್ದೀರಾ ಒಂದು ಪ್ರೀಮಿಯಂ ಕ್ವಾಲಿಟಿ ಇರತಕ್ಕಂಥ ಒಂದು ಚಾರ್ಜಿಂಗ್ ಕೇಸ್ ಇದು. ಒಂದು ಫ್ಯಾಬ್ರಿಕ್ ಕವರ್ ಕೂಡ ಇದರಲ್ಲಿ ಇರೋದ್ರಿಂದ ಒಂದು ಬೆಸ್ಟ್ ಆದ ಒಂದು ಲುಕ್ ನಮಗೆ ಸಿಗುತ್ತೆ. ಆಮೇಲೆ ಇದು ಬಹು ಮುಖ್ಯವಾಗಿ ಇಲ್ಲಿ ಒಂದು 70 ಅವರ್ಸ್ವರೆಗೂ ಅಂದರೆ 70 ತಾಸುಗಳ ಕಾಲ ಒಂದು ಬ್ಯಾಕಪ್ ಚಾರ್ಜಿಂಗ್ ಅನ್ನು ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಒಂದು ಇಯರ್ಬಡ್ಸ್ ಚಾರ್ಜ್ ಖಾಲಿ ಆಯಿತು ಅಂತಂದ್ರೆ ನೀವು 10 ಟೈಮ್ಸ್ ಈ ಒಂದು ಇಯರ್ಬಡ್ಸ್ ನೀವು ಚಾರ್ಜ್ ಮಾಡ್ಕೋಬಹುದು ಇದರಲ್ಲಿ. ಆಮೇಲೆ ಈ ಒಂದು ಕೇಸ್ ಅನ್ನ ಚಾರ್ಜ್ ಮಾಡೋಕ್ಕೆ ಒಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಇಲ್ಲಿರುವಂಥದ್ದು ಒಂದು ಅಡ್ವಾನ್ಸ್ಡ್ ಆಗಿದೆ ಅಂತ ನಂಗೆ ಅನಿಸ್ತು. ಆಮೇಲೆ ನಾವು ಒಂದು ಫ್ರಂಟ್ ಸೈಡ್ ನಲ್ಲಿ ಒಂದು 4 LED ಇಂಡಿಕೇಶನ್ ಲೈಟ್ಸ್ ಕೂಡ ನಾವು ನೋಡಬಹುದು. ಇದ್ರ ಮೂಲಕ ನಾವು ಬ್ಯಾಟರಿ ಒಂದು ಲೈಫ್ ಎಷ್ಟಿದೆ ಅಂತ ನಾವು ಕೂಡ ತಿಳ್ಕೊಳ್ಬಹುದು. ಓವರ್ ಆಲ್ ಆಗಿ ಒಂದು ಬೆಸ್ಟ್ ಆದ ಒಂದು ಕೇಸ್ ಅನ್ನ ಇದ್ರ ಜೊತೆ ಕೊಟ್ಟಿದ್ದಾರೆ. ಬಟ್ ಈ ಒಂದು ಕೇಸ್ ಏನಿದೆಲ್ಲ ಇದು ಸ್ವಲ್ಪ ದೊಡ್ಡದಾಯಿತು ಅಂತ ನನಗೆ ಅನಿಸ್ತು. ಒಂದು ಸ್ವಲ್ಪ ಚಿಕ್ಕದಾಗಿದ್ರೆ ಆರಾಮಾಗಿ ನಾವು ಇದನ್ನ ಕ್ಯಾರಿ ಮಾಡೋಕ್ಕೆ ತುಂಬಾ ಈಸಿ ಆಗ್ತಾ ಇತ್ತು ಪಾಕೆಟ್ ನಲ್ಲಿ. ಓಕೆ, ನಾನು ನೆಕ್ಸ್ಟ್ ಈ ಒಂದು ಡಿವೈಸ್ ನ ಒಂದು ಮೈಕ್ರೋಫೋನ್ ಮತ್ತು ಕಾಲ್ಸ್ ನ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೊ ನಾನು ಟೆಸ್ಟ್ ಮಾಡೋ ಪ್ರಕಾರ ತುಂಬಾ ಸರಿ ನಾನು ಟೆಸ್ಟ್ ಮಾಡಿದೆ. ಇದರಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಬರಲಿಲ್ಲ. ಬೈಕಲ್ಲಿ ರೈಡ್ ಮಾಡುವಾಗ ಆಗಿರ್ಬೋದು ಅಥವಾ ಜಾಗಿಂಗ್ ಮಾಡುವಾಗ ಯಾವುದೇ ಒಂದು ಕಂಪ್ಲೇಂಟ್ ಬರಲಿಲ್ಲ ಒಂದು ಕಾಲ್ ಮಾಡಿರೋ ಪರ್ಸನ್ ಕಡೆಯಿಂದ. ಸೊ ಏನಕ್ಕಾಗಿ ಒಂದು ಬೆಸ್ಟ್ ಆದ ಒಂದು ಕ್ವಾಲಿಟಿ ನಮಗೆ ಇಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ನಮಗೆ CVC 8.0 ಟೆಕ್ನಾಲಜಿ ಇರೋದ್ರಿಂದ ಒಂದು ಸುಪೀರಿಯರ್ ಕ್ವಾಲಿಟಿ ಸೌಂಡ್ ಅನ್ನು ನಾವು ಇವನ್ ಕಾಲ್ಸ್ ನ ತಗೊಂಡಾಗ ಆಮೇಲೆ ಈ ಒಂದು ಮೈಕ್ರೋಫೋನ್ ಮೂಲಕ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನಾನು ನೆಕ್ಸ್ಟ್ ಈ ಒಂದು ಡಿವೈಸ್ ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಬ್ಲೂಟೂತ್ 5.0 ವರ್ಷನ್ ಇರುವಂತದ್ದು. ಆಮೇಲೆ ನೀವು ಒಂದ್ಸಾರಿ ನಿಮ್ಮ ಡಿವೈಸ್ಗೆ ಇದನ್ನ ಕನೆಕ್ಟ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಮತ್ತೆ ಪೇರ್ ಮಾಡುವ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಇದು ಪೇರ್ ಆಗುತ್ತೆ, ಆನ್ ಆಫ್ ಮತ್ತು ಆಫ್ ಆಗುತ್ತೆ ಇದು. ಓಕೆ, ನಾನು ನೆಕ್ಸ್ಟ್ ಈ ಒಂದು ಡಿವೈಸ್ ನಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ಇರುವಂತದ್ದು. ಸಿರಿ ಮತ್ತು ಗೂಗಲ್ ಅಸಿಸ್ಟೆಂಟ್ ಕೂಡ ಸಪೋರ್ಟ್ ಆಗುತ್ತೆ. ಓಕೆ, ನಾ ಈ ಒಂದು ಇಯರ್ಫೋನ್ ಒಂದು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು 7,000 rupees ಬಜೆಟ್ ನಲ್ಲಿ ನಿಮಗೆ ಈ ಒಂದು ಇಯರ್ಫೋನ್ ಸಿಗ್ತಾ ಇದೆ. ನೀವು ಹೇಳ್ಬೋದು ಏನ್ ಬ್ರೋ ಒಂದು ಮೊಬೈಲ್ ಫೋನ್ ಬರುತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ ಅಂತ. ಹೌದು, ಐ ಕ್ಯಾನ್ ಅಗ್ರಿ ಫಾರ್ ದಟ್. ಬಟ್ ಇಲ್ಲಿ ನಿಮಗೆ ಒಂದು ಬೆಸ್ಟ್ ಆದ ಒಂದು ಟೆಕ್ನಾಲಜಿ ಇಲ್ಲಿ ನಿಮಗೆ ಸಿಗ್ತಾ ಇದೆ. ತುಂಬಾ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಒಂದು ಇಯರ್ಫೋನ್ ನಿಮ್ಗೆ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕ್ವಾಲ್ಕಾಮ್ APTX ಟೆಕ್ನಾಲಜಿ ಇದೆ, ಆಮೇಲೆ ಅಡ್ವಾನ್ಸ್ಡ್ ಆಡಿಯೋ ಟೆಕ್ನಾಲಜಿ ಇದೆ, ಅಂದ್ರೆ AC ಕೊಡಕ್ ಇರುವಂತದ್ದು. ಆಮೇಲೆ ಬಹು ಮುಖ್ಯವಾಗಿ ಒಂದು ಇದರಲ್ಲಿ ಏನು ವಾಟರ್ ಪ್ರೂಫ್ ಕೂಡ ಟೆಕ್ನಾಲಜಿ ಇರುವಂತದ್ದು. ಅಂದ್ರೆ ವಾಟರ್ ಪ್ರೂಫ್ ರೇಟಿಂಗ್ ನಿಮಗೆ ಇದರಲ್ಲಿ ಒಂದು IPX7 ರೇಟಿಂಗ್ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಆಮೇಲೆ ಗೂಗಲ್ ಅಸಿಸ್ಟೆಂಟ್ ಸಪೋರ್ಟ್ ಮಾಡುತ್ತೆ ಇದು. ಆಮೇಲೆ ಸಿರಿ ಕೂಡ ನೀವು ಇದರಲ್ಲಿ ಯೂಸ್ ಮಾಡಬಹುದು. ತುಂಬಾ ಒಂದು ಆಪ್ಷನ್ಸ್ ಇರೋದ್ರಿಂದ ಇಷ್ಟೊಂದು ಬೆಲೆ ಇದಕ್ಕೆ. ಹೌದು, 500,000 ರೂಪಾಯಿಗೆಲ್ಲ ಇಯರ್ಫೋನ್ಸ್ ಬರುತ್ತೆ. ಬಟ್ ಇಷ್ಟೊಂದು ಸ್ಪೆಸಿಫಿಕೇಶನ್ ಇರೋದ್ರಿಂದ ಇದಕ್ಕೆ ಒಂದು 7,000 rupees ಪ್ರೈಸ್ ಅಂತ ಹೇಳ್ಬೋದು. ಬಟ್ ನಾನು ನೀವು ತಗೊಳ್ಳಿ ಅಂತ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ನೀವೇನಾದ್ರು ಪ್ರೀಮಿಯಂ ಕ್ವಾಲಿಟಿ ಇಯರ್ಫೋನ್ಸ್ ನ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಕೂಡ ನಿಮ್ಗೊಂದು ಆಪ್ಷನ್. ಬಟ್ ನನ್ಗೆ ಅನಿಸ್ತು ಒಂದು 5,000-6,000 ರೂಪಾಯಿ ಕೊಡ್ಬೋದಾಗಿತ್ತು ಅಂತ ನನಗೆ ಈ ಒಂದು ಇಯರ್ಫೋನ್ ಅನಿಸ್ತು. ನಿಮ್ಗೆ ಅನಿಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ಬೈ ಮಾಡ್ತೀರಾ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನೇರವಾದ ಲಿಂಕ್ ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮೂಲಕ ನೀವು ಬೈ ಮಾಡಬಹುದು. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.